ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಕಂಟೆಂಟ್ ಬಂದು ಆರ್ ರಿಟೈರ್ಮೆಂಟ್ ಸೇವಿಂಗ್ಸ್ ರಿಕ್ವೈರ್ಡ್. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ರಿಗೂ ಕೂಡ. ಯಾಕೆಂತ ಹೇಳಿದ್ರೆ ನೀವು ನಿವೃತ್ತಿ ಆದಾಗ ನಿಮಗೆ ಹಣ ಎಷ್ಟು ಬೇಕಾಗುತ್ತೆ, ಒಂದ್ ವೇಳೆ ಹಣ ಸೇವಿಂಗ್ಸ್ ಮಾಡದೇ ಇದ್ರೆ ಏನಾಗುತ್ತೆ, ಅಥವಾ ನೀವು ಸೇವಿಂಗ್ಸ್ ಮಾಡಿದ್ರೆ ನಿಮ್ಮ ಲೈಫ್ ಯಾವ ತರ ಲೀಡ್ ಆಗುತ್ತೆ. ಈ ಒಂದು ವಿಚಾರವಾಗಿ ಇವತ್ತಿನ ಒಂದು ಕಂಟೆಂಟ್ ನಾನು ರೆಡಿ ಮಾಡಿಕೊಂಡು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ರಿಟೈರ್ಮೆಂಟ್ ಬೆನಿಫಿಟ್ ಯಾರೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದಾರೆ ಅವರೆಲ್ಲರೂ ತುಂಬಾ ಲೈಫ್ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ನೀವು ಆ ಎಂಜಾಯ್ಮೆಂಟ್ ನೋಡ್ಬೇಕು ಅಥವಾ ನೀವು ನಿಮ್ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ರಿಟೈರ್ಮೆಂಟ್ ಸೇವಿಂಗ್ಸ್ ಕಡ್ಡಾಯವಾಗಿ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಅದ್ಯಾವ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನೀವು ಇದನ್ನ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಿವೃತ್ತಿ ಉಳಿತಾಯ ಅಗತ್ಯವಿದೆಯೇ? ನಿಮಗೊಂದು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಅಗತ್ಯ ಇದೆಯಾ ಅಗತ್ಯ ಇಲ್ವಾ ಅಂತ. ಮೊದಲನೇ ಪಾಯಿಂಟ್ ನೋಡೋದಾದ್ರೆ, ವಾಟ್ ಹ್ಯಾಪನ್ಸ್ ಇಫ್ ಯು ಡು ನಾಟ್ ಸೇವ್ ರಿಟೈರ್ಮೆಂಟ್ ಬೆನಿಫಿಟ್ ಅಥವಾ ರಿಟೈರ್ಮೆಂಟ್ ಸೇವಿಂಗ್ಸ್ ಅಂತ ನೋಡೋದಾದ್ರೆ, ಯು ವಿಲ್ ಡಿಪೆಂಡ್ ಆನ್ ಅದರ್ಸ್. ನೀವು ನಿಮಗೋಸ್ಕರ ರಿಟೈರ್ಮೆಂಟ್ ಉಳಿತಾಯ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ರಿಲೇಷನ್ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಅಂದ್ರೆ ರಿಲೇಷನ್ ಅಂದ್ರೆ ಸೊಸೆಂದ್ರು ಅಥವಾ ಮಕ್ಕಳು ಅಥವಾ ಬೇರೆ ಇನ್ಯಾರೋ ನಿಮಗೆ ಸಂಬಂಧಿಕರು ಅಥವಾ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಡಿಪೆಂಡೆಂಟ್ ಆಗಿರ್ತೀರ. ವೆನ್ ಇನ್ಕಮ್ ಸ್ಟಾಪ್ಸ್ ಸಮ್ಮನ್ ಮಸ್ಟ್ ಪೇ ಯುವರ್ ಬಿಲ್ಸ್. ನಿಮ್ಮ ಆದಾಯ 60 ವರ್ಷದ ನಂತರನ ಅಥವಾ 58 ವರ್ಷದ ನಂತರನ ಅಥವಾ 55 ವರ್ಷದ ನಂತರನ ಡಿಪೆಂಡ್ ಆನ್ ನಿಮ್ಮ ಆರೋಗ್ಯದ ಮೇಲೆ ನಿಮ್ಮ ರಿಟೈರ್ಮೆಂಟ್ ಡಿಸೈಡ್ ಆಗುತ್ತೆ. ನಿಮಗೆ ಒನ್ಸ್ ಇನ್ಕಮ್ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ಯು ವಿಲ್ ಬಿಕಮ್ ಎ ಡಿಪೆಂಡೆಂಟ್ ಆನ್ ಅದರ್ಸ್ ಅಲ್ವಾ? ಏನೆಲ್ಲ ನಿಮ್ಮ ಎಕ್ಸ್ಪೆಂಡಿಚರ್ಸ್ ಬರುತ್ತೆ ನೀವು ರಿಟೈರ್ಮೆಂಟ್ ನಂತರ ಅಂತ ನೋಡೋದಾದ್ರೆ, ಎಕ್ಸಾಂಪಲ್ ರವೀಂದ್ರ ರಿಟೈರ್ಸ್ ಅಟ್ 60 ವಿತ್ ನೋ ಸೇವಿಂಗ್ಸ್. ಒಂದ್ ವೇಳೆ ನೀವು ಅಥವಾ ನಾನು ರಿಟೈರ್ಮೆಂಟ್ ಸೇವಿಂಗ್ಸ್ ಮಾಡ್ದೇನೆ ನಾವು ಬರೋ ಆದಾಯನೆಲ್ಲ ಎಂಟರ್ಟೈನ್ಮೆಂಟ್ಗೆ ಅಥವಾ ರೆಗ್ಯುಲರ್ ಎಕ್ಸ್ಪೆಂಡಿಚರ್, ಗ್ರಾಸರಿ ಅಥವಾ ಬೇರೆ ಇನ್ಯಾವುದಕ್ಕೂ ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ರೆ ಅದನ್ನ ಇವತ್ತಿಗೆ ಸ್ಟಾಪ್ ಮಾಡಿ. ಯಾಕಂತ ಹೇಳಿದ್ರೆ ಎಕ್ಸಾಂಪಲ್ಸ್ ತುಂಬಾ ಇದೆ, ನಿಮಗೆ ಗೊತ್ತಿರುತ್ತೆ, ಆದ್ರೂ ಕೂಡ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ನೋಡೋಣ, ರವೀಂದ್ರ ರಿಟೈರ್ಸ್ ಅಟ್ 60 ವಿತ್ ನೋ ಸೇವಿಂಗ್ಸ್. ಏನಾಗುತ್ತೆ? ಮಂತ್ಲಿ ಎಕ್ಸ್ಪೆನ್ಸಸ್ ಮಿನಿಮಮ್ 25,000 someone has to pay. ಐದರ್ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು. ಆ ಹಣನ ಯಾರು ನಿಮ್ಮ ಡಿಪೆಂಡೆಂಟ್ ಅಂದ್ರೆ ನೀವು ಯಾರಿಗೆ ಹೊರೆಯಾಗಿರ್ತೀರಾ ಅವರು ಪೇ ಮಾಡ್ಬೇಕಾಗುತ್ತೆ. ಅವರಿಗೂ ಕೂಡ ಅವ್ರದೇ ಆದಂತಹ ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ಐದರ್ ಇಟ್ ಇಸ್ EMI ಆಗಿರ್ಬೋದು ಅಥವಾ ಗ್ರಾಸರೀಸ್ ಆಗಿರ್ಬೋದು ಅಥವಾ ಅವ್ರದ್ದು ರೆಗ್ಯುಲರ್ ಸೇವಿಂಗ್ಸ್ ಆಗಿರ್ಬೋದು. ನಿಮಗೆ ಸಹಾಯ ಮಾಡ್ಲಿಕ್ಕೆ ಅವ್ರು ಮಾಡ್ಬೇಕು ಅಂತ ಇದ್ರೂ ಕೂಡ ಕೆಲವೊಮ್ಮೆ ಮಾಡ್ಲಿಕ್ಕಾಗಲ್ಲ. ಅವ್ರದೇ ಆದಂತಹ ಖರ್ಚು ವೆಚ್ಚಗಳು ಇರೋದ್ರಿಂದ ಹಾಗಾಗಿ ನೀವು ನಿಮ್ಮ ಮುಂದಿನ ಜೀವನಕ್ಕೆ ಉಳಿತಾಯ ಮಾಡಲೇಬೇಕು. ಐದರ್ ಇಟ್ ಈಸ್ 55 ಅಬೋವ್ ಅಥವಾ 60 ಅಬೋವ್ ಅಥವಾ 58 ಅಬೋವ್ ನಿಮ್ಮ ಏಜ್ ದಾಟಿದಾಗ ನಿಮಗೆ ಹಣ ಬೇಕಾಗಿರುತ್ತೆ. ಮಿನಿಮಮ್ 25,000 ಅಂದ್ರೆ ಇವತ್ತಿನ ಒಂದು ಸಿಚುವೇಶನ್ಗೆ ಅಥವಾ ನೀವು ಖರ್ಚು ಮಾಡ್ತಿರೋ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನೀವು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ ಆ ಹಣ ನೀವು ಕಡ್ಡಾಯವಾಗಿ ಉಳಿತಾಯ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದಿಸ್ ಆಫನ್ ಲೀಡ್ಸ್ ಟು ಲಾಸ್ ಆಫ್ ಇಂಡಿಪೆಂಡೆನ್ಸ್ ಅಂಡ್ ಸೆಲ್ಫ್ ರೆಸ್ಪೆಕ್ಟ್. ಇದು ನೀವು ಒಂದ್ ವೇಳೆ ಉಳಿತಾಯ ಮಾಡಿಲ್ಲ, ನೀವು ಬೇರೆಯವರಿಗೆ ಡಿಪೆಂಡ್ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಥವಾ ನಿಮ್ಮ ಒಂದು ಇಂಡಿಪೆಂಡೆನ್ಸ್
ನಿಮ್ಮ ಸ್ವಾತಂತ್ರ್ಯವನ್ನ ನೀವು ಕಳೆದುಕೊಳ್ತೀರಾ, ನಿಮ್ಮ ಒಂದು ರೆಸ್ಪೆಕ್ಟ್ ಅನ್ನ ನೀವು ಕಳ್ಕೊಳ್ತೀರಾ ಅಥವಾ ಕಡಿಮೆ ಆಗುತ್ತೆ. ಸೊ ಯೋಚನೆ ಮಾಡಿ, ನೀವು ರಿಟೈರ್ಮೆಂಟ್ ಬೆನಿಫಿಟ್ ನೀವು ಹಣ ಉಳಿತಾಯ ಮಾಡಬೇಕಾ ಬೇಡ ಅಂತ. ಸೊ ಎರಡನೇ ಪಾಯಿಂಟ್ ನೋಡೋದಾದ್ರೆ, ನಿಮ್ಮ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್. ಮೆಡಿಕಲ್ ಎಕ್ಸ್ಪೆನ್ಸಸ್ ಕ್ಯಾನ್ ಡೆಸ್ಟ್ರಾಯ್ ಪೀಸ್ ಆಫ್ ಮೈಂಡ್. ಒಂದು ವೇಳೆ ನೀವು ಉಳಿತಾಯ ಮಾಡಿಲ್ಲ ಮತ್ತೆ ಯಾವುದೇ ತರಹ ಮೆಡಿಕಲ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂಗೆ ಯಾವುದು ನೀವು ಇನ್ಶೂರೆನ್ಸ್ ತಗೊಂಡಿಲ್ಲ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಥವಾ ಉಳಿತಾಯನೇ ಇಲ್ಲ ಅನ್ನೋದಾದ್ರೆ, ಹೆಲ್ತ್ ಕಾಸ್ಟ್ ರೈಸಸ್ ಶಾರ್ಟ್ಲಿ ಆಫ್ಟರ್ 55. ನಮ್ಮ ಏಜ್ 55 ದಾಟಿತು ಅಂತ ಹೇಳಿದ್ರೆ ಒಂದೆಲ್ಲ ಒಂದು ರೀತಿ ಕಾಯಿಲೆಗಳು ಅಥವಾ ಹಳೆ ಕಾಯಿಲೆಗಳು ಮತ್ತೆ ಉದ್ಭವ ಆಗುವಂಥದ್ದು ಅಥವಾ ಹೊಸ ಕಾಯಿಲೆಗಳು ಸ್ಟಾರ್ಟ್ ಆಗುವಂಥದ್ದು. ಸೊ ಈ ತರ ಡಯಾಬಿಟಿಸ್, BP ಅವೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿದೆ. ಸೊ ಅದು ಬೇರೆ ತರಕ್ಕೆ ಕನ್ವರ್ಟ್ ಆಗುವಂಥದ್ದು. ಸೊ BP ಮತ್ತೆ ಡಯಾಬಿಟಿಸ್ಗೆ ಮಿನಿಮಮ್ 5000 ಅಂತ ಇಟ್ಕೊಳ್ಳಿ ಮಂತ್ಲಿ. ಒಂದು ವೇಳೆ ನೀವು ಹುಷಾರಿಲ್ಲದೆ ಏನೋ ಸಡನ್ ಪ್ರಾಬ್ಲಮ್ ಆಗಿ ಎಮರ್ಜೆನ್ಸಿ ಬಂದಾಗ ನಿಮಗೆ ಮಿನಿಮಮ್ 2 to 5 lakhs ಹಣನ ಹಾಸ್ಪಿಟಲೈಸೇಷನ್ಗೆ ಕಟ್ಟಬೇಕಾಗುತ್ತೆ. ಸೊ ಆ ಉದ್ದೇಶಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಅಂತ ಹೇಳೋದು, ಮತ್ತೆ ರಿಟೈರ್ಮೆಂಟ್ಗೆ ಸೇವಿಂಗ್ಸ್ ಹಣ ಇರಬೇಕು, ಮತ್ತೆ ಜೊತೆಗೆ ಎಮರ್ಜೆನ್ಸಿ ಫಂಡ್ ಕೂಡ ಇರಬೇಕಾಗುತ್ತೆ. ಸೊ ಇವತ್ತಿನ ಒಂದು ಕಂಟೆಂಟ್ ರಿಟೈರ್ಮೆಂಟ್ ಇರೋದ್ರಿಂದ ರಿಟೈರ್ಮೆಂಟ್, ಉಳಿತಾಯ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಆಫ್ಟರ್ 55 ಯಾವುದೋ ಒಂದು ರೀತಿಯಲ್ಲಿ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಪೀಸ್ ಆಫ್ ಮೈಂಡ್ ಕಳ್ಕೊಳ್ತೀರಾ. ಒಂದ್ ವೇಳೆ ಉಳಿತಾಯ ಅಥವಾ ಸೇವಿಂಗ್ಸ್ ಅಥವಾ ರಿಟೈರ್ಮೆಂಟ್ ಯಾವುದು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನಿಮ್ಮ ಪೀಸ್ ಆಫ್ ಮೈಂಡ್ ಇರೋದಿಲ್ಲ, ಅಥವಾ ನಿಮಗೆ ಬೇರೆ ತರಕ್ಕೆ ಮೈಂಡ್ ಅಲ್ಲಿ ಸ್ಟ್ರೆಸ್ ಆಗೋದು ಜಾಸ್ತಿ ಇರುತ್ತೆ. ವಿತೌಟ್ ಸೇವಿಂಗ್ಸ್ ಪೀಪಲ್, ಒಂದ್ ವೇಳೆ ಸೇವಿಂಗ್ಸ್ ಮಾಡಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಇರುವಂತಹ ಗೋಲ್ಡ್ ಅಥವಾ ಲ್ಯಾಂಡ್ ಅಥವಾ ಹೌಸ್, ಮನೆ, ಅದನ್ನ ಅನಿವಾರ್ಯವಾಗಿ ಬೇರೆಯವರಿಗೆ ಸೇಲ್ ಮಾಡ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ರಿಟೈರ್ಮೆಂಟ್ ಬೆನಿಫಿಟ್ ಅಥವಾ ರಿಟೈರ್ಮೆಂಟ್ ಸೇವಿಂಗ್ಸ್ ತುಂಬಾನೇ ಅಗತ್ಯ, ಅವಶ್ಯಕತೆ ಇದೆ. ಮತ್ತೆ ಟೇಕ್ ಲೋನ್ ಅಟ್ ಓಲ್ಡ್ ಏಜ್. ಸೊ ನಿಮ್ಮ ಹಾಸ್ಪಿಟಲೈಸೇಷನ್ ಎಕ್ಸ್ಪೆಂಡಿಚರ್ಗೋಸ್ಕರ ನೀವು ಲೋನ್ ತಗೊಳ್ಬೇಕಾಗುತ್ತೆ. ಆ ಏಜ್ ಅಲ್ಲಿ ನಿಮಗೆ ಲೋನ್ ಕೂಡ ಸಿಗೋದಿಲ್ಲ. ಸೊ ಇದೆಲ್ಲ ಆಧಾರ ಇಟ್ಕೊಂಡು ನೋಡೋದಾದ್ರೆ, ನೀವು ಒಂದ್ ವೇಳೆ ಸೇವಿಂಗ್ಸ್ ಮಾಡಿಲ್ಲ ಅಂದ್ರೆ ಇಟ್ ವೆರಿ ರಿಸ್ಕಿ ಪ್ಲೇಸ್ ಅಲ್ಲಿ ಇರ್ತೀರ. ನಿಮ್ಮ ಟ್ರೀಟ್ಮೆಂಟ್ಗೆ ಡಿಲೇ ಆಗ್ತಾ ಹೋಗುತ್ತೆ, ನಿಮ್ಗೆ ಕೈಗೆ ಹಣ ಸಿಗದೆ ಇರುವಾಗ, ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ನಿಮ್ ಕೈ ಸಿಗದೆ ಇರುವಾಗ. ಸೊ ಎಲ್ಲದೂ ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಮ ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಅನವಶ್ಯಕವಾಗಿ ಸ್ಟ್ರೆಸ್ ತಗೊಳ್ತೀರಾ, ಅಥವಾ ಬೇರೆ ತರಕ್ಕೆ ಹೆಲ್ತ್ ಅಪ್ಸೆಟ್ ಕನ್ವರ್ಟ್ ಆಗಿ ಬೇರೆ ಇನ್ನೇನು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯು ಮೇ ಹ್ಯಾವ್ ಟು ವರ್ಕ್ ಈವನ್ ವೆನ್ ಯುವರ್ ಬಾಡಿ ಕಾಂಟ್. ಆಫ್ಟರ್ 55 ಏಜ್ ಆದ ನಂತರ ನಿಮ್ಮ ಬಾಡಿ ಕೆಲಸ ಮಾಡಲಿಕ್ಕೆ ಒಪ್ಪೋದಿಲ್ಲ, ಅಥವಾ ಬಾಡಿ ಅಕ್ಸೆಪ್ಟ್ ಮಾಡಿದ್ರು ಮೈಂಡ್ ಒಪ್ಪೋದಿಲ್ಲ. ಸೊ ನಿಮಗೆ ರೆಸ್ಟ್ ಅನ್ನೋದು ಬೇಕಾಗಿರೋದು. ಸೊ ನಿಮಗೆ ಆದಾಯ ಇಲ್ಲ, ಹಾಗೆ ರೆಸ್ಟ್ ತಗೊಂತೀನಿ ಅಂದ್ರೆ ಆಗುತ್ತಾ? ಯೋಚನೆ ಮಾಡಿ. ಖಂಡಿತ ಆಗಲ್ಲ. ಸೇವಿಂಗ್ಸ್ ಇದೆಯಾ? ಸೇವಿಂಗ್ಸ್ ಕೂಡ ಇಲ್ಲ. ಸೊ ಸೇವಿಂಗ್ಸ್ ಇಲ್ಲ, ನಿಮ್ಮ ಏಜ್ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅಥವಾ ಬಾಡಿ ಅಕ್ಸೆಪ್ಟ್ ಮಾಡಿದ್ರು ಮೈಂಡ್ ಅಕ್ಸೆಪ್ಟ್ ಮಾಡಲ್ಲ, ಮೈಂಡ್ ಅಕ್ಸೆಪ್ಟ್ ಮಾಡಿದ್ರು ಬಾಡಿ ಅಕ್ಸೆಪ್ಟ್ ಮಾಡಲ್ಲ. ಬಿಕಾಸ್ ಏಜ್ ನೀವು 55-60 ಕ್ರಾಸ್ ಆಗಿರ್ತೀರ. ಸೊ ಆ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ರು ರೆಸ್ಟ್ ಆಗಿರ್ಬೇಕಾಗತ್ತೆ, ಅಥವಾ ವಾಕಿಂಗ್ ಮಾಡ್ತಾ ಇರ್ಬೇಕಾಗತ್ತೆ, ಪೀಸ್ ಆಫ್ ಮೈಂಡ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ಅನವಶ್ಯಕವಾಗಿ ನೀವು ಟೆನ್ಷನ್ ತಗೊಂಡು ಸ್ಟ್ರೆಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇನ್ನು ಕಾಯಿಲೆಗಳು ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸುರೇಶ್ ಪ್ಲಾನ್ ಟು ವರ್ಕ್ ಫಾರ್ ಎವರ್. ಅವನು ನಿರಂತರವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೂ ಕೂಡ ಅಟ್ 58 ಹೆಲ್ತ್ ಇಶ್ಯೂಸ್ ರೆಡ್ಯೂಸ್ಡ್ ಹಿಸ್ ಅರ್ನಿಂಗ್ ಎಬಿಲಿಟಿ. ಡ್ಯೂ ಟು ಹೆಲ್ತ್ ಇಶ್ಯೂಸ್ ಕಡೆಯಿಂದ ಅರ್ನಿಂಗ್ ಎಬಿಲಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ನೀವು ಬಾಡಿ ಅಕ್ಸೆಪ್ಟ್ ಮಾಡ್ತು, ಮೈಂಡ್ ಅಕ್ಸೆಪ್ಟ್ ಮಾಡ್ತು, ಬಟ್ ನಿಮಗೆ ಕೆಲಸ ಸಿಗೋದಿಲ್ಲ.
ಬಿಕಾಸ್ ಏಜ್ ಫ್ಯಾಕ್ಟರ್ ಬರುತ್ತೆ. ಸೊ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಯೋಚನೆ ಮಾಡಿ, ಈ ಒಂದು ಕಂಟೆಂಟ್ ಅಥವಾ ಈ ಒಂದು ಏನ್ ನಾನು ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದು ನಿಜಾನ ಸುಳ್ಳು ಅಂತ ನೀವು ಯೋಚನೆ ಮಾಡಿ. ಅದರ ಆಧಾರದ ಮೇಲೆ ನೀವು ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದೆಲ್ಲದರಿಂದ ರಿಸಲ್ಟ್ ಏನಾಗುತ್ತೆ, ಲೋ ಪೇಡ್ ಅಂದ್ರೆ ಸಂಬಳ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮೆಡಿಕಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ, ಯುವರ್ ಲೈಫ್ ಸ್ಟೈಲ್ ವಿಲ್ ಡ್ರಾಪ್ ಸಡನ್ಲಿ. ನೀವು ಯಾವ ತರ ಲೈಫ್ ಲೀಡ್ ಮಾಡ್ತಾ ಇದ್ರಿ ಬಿಫೋರ್ 55 ಅಥವಾ 45 ಅಥವಾ 40, ಸೊ ಆ ಲೈಫ್ ಅನ್ನ ಆಫ್ಟರ್ 55 ನೀವು ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಆಫ್ ಇನ್ಕಮ್ ಶಾರ್ಟೇಜ್ ಇರುತ್ತೆ, ಅಥವಾ ಸೇವಿಂಗ್ಸ್ ಇರೋದಿಲ್ಲ, ಅಥವಾ ಪ್ರೆಷರೈಸ್ ಇರುತ್ತೆ, ಬಾಡಿ ಅಕ್ಸೆಪ್ಟ್ ಮಾಡೋದಿಲ್ಲ, ಪೀಸ್ಫುಲ್ ಮೈಂಡ್ ಇರೋದಿಲ್ಲ. ಸೊ ಇದೆಲ್ಲ ವಿಚಾರನ ತಲೆಯಲ್ಲಿ ಇಟ್ಕೊಂಡು ನೀವು ಯೋಚನೆ ಮಾಡಿ ನೋಡಿದ್ರೆ ನಿಮ್ ಬಾಡಿ ಕೂಡ ಅಕ್ಸೆಪ್ಟ್ ಮಾಡಲ್ಲ, ಅಥವಾ ನಿಮ್ಮ ಹಾಬೀಸ್ ಗಳೆಲ್ಲಾನು ಕೂಡ ಒಂದೊಂದಾಗಿ ಸ್ಟಾಪ್ ಆಗ್ತಾ ಬರುತ್ತೆ. ನೋ ಟ್ರಾವೆಲ್, ನೋ ಹಾಬೀಸ್, ನೋ ಸೆಲೆಬ್ರೇಷನ್, ಜಸ್ಟ್ ಸರ್ವೈವಲ್ ಮೋಡ್. ಈ 40, 45, 50 ಏಜ್ ಅಲ್ಲಿ ನೀವೇನ್ ಟ್ರಾವೆಲ್ ಮಾಡ್ತಾ ಇರ್ತೀರಾ, ನಿಮ್ಮ ಹಾಬೀಸ್ಗಳೇನಿರುತ್ತೆ ಅದೆಲ್ಲ ಆಫ್ಟರ್ 55 ಆಗೋದಿಲ್ಲ, ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್. ಸೊ ಡ್ಯೂರಿಂಗ್ ವರ್ಕಿಂಗ್ ಇಯರ್ಸ್, ಈಟಿಂಗ್ ಔಟ್ ಪ್ರತಿ ವಾರ ಅಥವಾ ಪ್ರತಿ ಒನ್ಸ್ ಇನ್ 15 days ಅಥವಾ ಒನ್ಸ್ ಇನ್ ಎ ಮಂತ್, ಟ್ವೈಸ್ ಇನ್ ಎ ಮಂತ್, ಆ ಥರ ಔಟ್ಸೈಡ್ ಹೋಗುವಂಥದ್ದು, ಊಟಕ್ಕೆ ಹೊರಗಡೆ ಹೋಗುವಂಥದ್ದು, ಫೆಸ್ಟಿವಲ್ಗೆ ಹೋಗುವಂಥದ್ದು, ಬೇರೆ ಮನೆ ಸೆಲೆಬ್ರೇಷನ್ಗೆ ಹೋಗುವಂಥದ್ದು, ಅಥವಾ ಫ್ಯಾಮಿಲಿ ಮನೆಗೆ ಹೋಗುವಂಥದ್ದು. ಸೊ ಇದೆಲ್ಲನೂ ಕೂಡ ಬರ್ತಾ ಬರ್ತಾ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆಫ್ಟರ್ ರಿಟೈರ್ಮೆಂಟ್ ವಿತೌಟ್ ಸೇವಿಂಗ್ಸ್ ಏನಾಗುತ್ತೆ, ಎಲ್ಲ ನೀವೇನೆಲ್ಲ ಹಾಬೀಸ್ ಇರುತ್ತೆ ಅದೆಲ್ಲ ಕೂಡ ಕಟ್ ಆಗುತ್ತೆ. ಬಿಕಾಸ್ ನೋ ಸೇವಿಂಗ್ಸ್, ನೋ ರಿಟೈರ್ಮೆಂಟ್ ಪ್ಲಾನಿಂಗ್, ನೋ ಎಮರ್ಜೆನ್ಸಿ ಫಂಡ್. ಸೊ ಈ ತರ ಎಲ್ಲ ನೋ 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 ಅಂತ ಬಂದಾಗ ಏನಾಗುತ್ತೆ, ಎಲ್ಲ ಕಟ್ ಆಗುತ್ತೆ. ಸೊ ಯೋಚನೆ ಮಾಡಿ, ಕಟ್ ಆಗ್ಬೇಕಾ ಅಥವಾ ಕಂಟಿನ್ಯೂಷನ್ ಇರ್ಬೇಕಾ ಅಂತ. ಸೊ ಕಂಟಿನ್ಯೂಷನ್ ಇರ್ಬೇಕು ಅಂದ್ರೆ ಯು ಮಸ್ಟ್ ಸೇವ್ ಯುವರ್ ರಿಟೈರ್ಮೆಂಟ್ ಪ್ಲಾನ್, ಸೇವ್ ಯುವರ್ ಎಮರ್ಜೆನ್ಸಿ ಫಂಡ್, ಸೇವ್ ಯುವರ್ ಮೆಡಿಕಲ್ ಇನ್ಶೂರೆನ್ಸ್. ಸೊ ಇದೆಲ್ಲ ಏನಾಗುತ್ತೆ, ಕಟ್ ಆದಾಗ ಒಂಟಿತನ ಬರುತ್ತೆ, ನಿಮ್ಮ ಮೈಂಡ್ ಪೀಸ್ಫುಲ್ ಇರೋದಿಲ್ಲ, ಅದು ಬೇರೆ ಏನೋ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ರಿಟೈರ್ಮೆಂಟ್ ಸೇವಿಂಗ್ಸ್ ಸ್ಟಾರ್ಟ್ ಮಾಡಬೇಕು, ಎಮರ್ಜೆನ್ಸಿ ಫಂಡ್ ಇರಬೇಕು, ಮೆಡಿಕಲ್ ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು. ಇಫ್ ದ ಪರ್ಸನ್ ಸೇವ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ, ಇಫ್ ದ ಪರ್ಸನ್ ಇಸ್ ಸೇವ್ ಫಾರ್ ದ ರಿಟೈರ್ಮೆಂಟ್, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಯು ಬೈ ಎ ಫ್ರೀಡಮ್. ನಿಮ್ಮ ಹಣ ನಿಮಗೆ ಆಫ್ಟರ್ ರಿಟೈರ್ಮೆಂಟ್ ಇಟ್ ಗಿವ್ಸ್ ಅನ್ ಫ್ರೀಡಮ್, ಫೈನಾನ್ಷಿಯಲಿ ಫ್ರೀಡಮ್, ವೆಲ್ತ್ ಫ್ರೀಡಮ್, ಹೆಲ್ತ್ ಫ್ರೀಡಮ್, ಮೈಂಡ್ಫುಲ್ ಫ್ರೀಡಮ್, ಪೀಸ್ ಆಫ್ ಮೈಂಡ್. ಸೊ ಇದೆಲ್ಲಾನು ಕೂಡ ನಿಮಗೆ ಎಲ್ಲಾನು ಸಿಗುತ್ತೆ ಬಿಕಾಸ್ ಆಫ್ ನೀವು ಉಳಿತಾಯ ಮಾಡಿದ್ದಕ್ಕೆ, ಅಥವಾ ರಿಟೈರ್ಮೆಂಟ್ ಪ್ಲಾನ್ ತಗೊಂಡಿದ್ದಕ್ಕೆ, ಸೇವಿಂಗ್ಸ್ ಮಾಡಿದ್ದಕ್ಕೆ. ಸೊ ಯಾವ್ದು ನೋಡೋಣ, ಯುವರ್ ವರ್ಕ್ ಬಿಕಾಸ್ ಯು ವಾಂಟ್ ಟು ನಾಟ್ ಬಿಕಾಸ್ ಯು ಮಸ್ಟ್. ನೀವು ಒಂದ್ ವೇಳೆ ರಿಟೈರ್ಮೆಂಟ್ ಬೆನಿಫಿಟ್ ಸ್ಕೀಮ್ ತಗೊಂಡಿದ್ದು ಅಥವಾ ಸೇವಿಂಗ್ಸ್ ಮಾಡಿದ್ದು ಉಳಿತಾಯ ಮಾಡಿದ್ದು ಇದ್ರೆ ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತಿಲ್ಲ, ಕೆಲಸ ಮಾಡ್ಲೇಬೇಕು ಅಂತಿಲ್ಲ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಸೀನಾ ಸೇವ್ಡ್ ಸ್ಟೆಡಿಲಿ at 60, monthly income from the savings 35,000, actual expenses is 25,000. She choose part-time work or volunteer. See, ಅವರು ರಿಟೈರ್ಮೆಂಟ್ ಸ್ಕೀಮ್ ತಗೊಂಡು ಅಥವಾ ರಿಟೈರ್ಮೆಂಟ್ಗೆ ಸೇವಿಂಗ್ಸ್ ಅನ್ನ ಮಾಡ್ತಾ ಇದ್ದಿದ್ದಕ್ಕೆ ಅವರಿಗೆ ಅಟ್ ದ ಏಜ್ ಆಫ್ 60 she will get a 35,000 of every month. ಬಟ್ ಎಕ್ಸ್ಪೆಂಡಿಚರ್ ಅಂತ ನೋಡಿದಾಗ ಓನ್ಲಿ 25,000. ಶಿ ಹ್ಯಾವಿಂಗ್ 10,000 rupees ಎವ್ರಿ ಮಂತ್ ಸೇವಿಂಗ್ಸ್. ಸೊ ಇಲ್ಲೂ ಕೂಡ 10,000 rupees ಸೇವಿಂಗ್ಸ್ ಆಗ್ತಾ ಇದೆ. ಸೊ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಏನಿಲ್ಲ, ಬಿಕಾಸ್ ಲೈಫ್ ನ ಆರಾಮಾಗಿ ಲೀಡ್ ಮಾಡ್ಬೋದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್, ದೇರ್ ಇಸ್ ನೋ ಡಿಪೆಂಡೆಂಟ್ ಆನ್ ಅದರ್ಸ್, ಅಲ್ವಾ? ಸೊ ಯು ಶುಡ್ ಸೇವ್ ದ ಮನಿ ಥ್ರೂ
the different channel, whether it is emergency fund or it is in the retirement benefit or it is in the medical insurance or the different schemes. You have to select, you have to choose accordingly, you have to save the money. So you protect your family. ಒಂದ್ ವೇಳೆ ನಿಮ್ಮ ಹತ್ರ ಹಣ ಇತ್ತು ಅಂತ ಹೇಳಿದ್ರೆ ಯುವರ್ ಚಿಲ್ಡ್ರನ್ ವಾಂಟ್ ಕ್ಯಾರಿ ಯುವರ್ ಫೈನಾನ್ಷಿಯಲ್ ಬರ್ಡನ್ಸ್, ರೈಟ್? ನಿಮ್ಮ ಮಕ್ಕಳು, ನಿಮ್ಮ ಹತ್ರ ಹಣ ಇದ್ರೆ ನಿಮ್ಮ ಒಂದು ಎಕ್ಸ್ಪೆಂಡಿಚರ್ನ ನಿಮ್ಮ ಮಕ್ಕಳಿಗೆ ಹೊರೆಯಾಗುವಂಥದ್ದು ಇರೋದಿಲ್ಲ. ನೀವು ಕೂಡ ಅವರಿಗೆ ಸಹಾಯ ಮಾಡಬಹುದು. ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಯುವರ್ ಸನ್ ಫಾರ್ ಮನಿ, ಯು ಗಿಫ್ಟ್ ಹಿಮ್ ಪೀಸ್ ಆಫ್ ಮೈಂಡ್. ಸೊ 10,000 rupees ಏನ್ ಉಳಿತಾಯ ಆಗ್ತಾ ಇದೆ, ಕೆಲವೊಬ್ಬರಿಗೆ ಜಾಸ್ತಿ ಉಳಿತಾಯ ಆಗ್ಬೋದು, ಕೆಲವೊಬ್ಬರಿಗೆ ಕಡಿಮೆ ಉಳಿತಾಯ ಆಗ್ಬೋದು. ಬಟ್ ನೀವು ಇನ್ಸ್ಟೆಡ್ ಆಫ್ ಅವರಿಗೆ ಕೇಳೋ ಬದಲಾಗಿ ನೀವು ಗಿಫ್ಟ್ ತರನೋ ಅಥವಾ ಇನ್ಯಾವುದೋ ರೂಪದಲ್ಲಿ ನೀವು ಅವ್ರಿಗೆ ಕೊಟ್ರೆ ಅವರು ಕೂಡ ಸಂತೋಷವಾಗಿರ್ತಾರೆ, ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ನೀವು ಕೂಡ ಫೈನಾನ್ಷಿಯಲಿ ಫ್ರೀ, ವೆಲ್ತ್ ಫ್ರೀ, ಹೆಲ್ತ್ ಫ್ರೀ, ಎಲ್ಲನೂ ಚೆನ್ನಾಗಿರೋದು ಅಲ್ವಾ? ಇದು ಬೇಸ್ಡ್ ಆನ್ ದ ಸೇವಿಂಗ್ಸ್, ಅಥವಾ ನೀವು ರಿಟೈರ್ಮೆಂಟ್ ಸೇವಿಂಗ್ಸ್ ಬೆನಿಫಿಟ್ ತಗೊಂಡಿರೋದ್ರಿಂದ ಇದೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಯು ಫೇಸ್ ಎಮರ್ಜೆನ್ಸೀಸ್ ವಿತ್ ಕಾನ್ಫಿಡೆನ್ಸ್. ಸೊ ನಿಮ್ಮ ಹತ್ರ ಹಣ ಇದ್ರೆ ಅಥವಾ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ ಅಥವಾ ರಿಟೈರ್ಮೆಂಟ್ ಸೇವಿಂಗ್ಸ್ ನೀವು ಮಾಡಿದ್ರೆ, ಸೇವಿಂಗ್ಸ್ ಪ್ಲಸ್ ಇನ್ಶೂರೆನ್ಸ್ ಕ್ಲೈಮ್ ಡಿಸಿಷನ್, ನಾಟ್ ಪ್ಯಾನಿಕ್. ಸೊ ನೀವು ಯಾವುದೇ ತರಹ ಭಯ ಭೀತಿ ಪಡೋದಾಗ್ಲಿ ಯಾವುದೇ ಇರಲ್ಲ. ಸೊ ಕಾನ್ಫಿಡೆಂಟ್ ಆಗಿರ್ತೀರಾ, ಬಿಕಾಸ್ ನಿಮ್ಮ ಹತ್ರ ಹಣ ಇದೆ. ಸೊ ಅದಕ್ಕೆ ನೀವು ಕಾನ್ಫಿಡೆಂಟ್. ಇಫ್ ಯು ಡು ನಾಟ್ ಸ್ಟಾರ್ಟ್ ರಿಟೈರ್ಮೆಂಟ್ ಸೇವಿಂಗ್ಸ್, ಲೈಫ್ ಮೇ ಲುಕ್ ಲೈಕ್ ಡಿಪೆಂಡೆನ್ಸಿ ಆಗ್ತೀರಾ, ಸ್ಟ್ರೆಸ್ ಇರುತ್ತೆ ಮೈಂಡ್ ಅಲ್ಲಿ, ಫಿಯರ್ ಆಫ್ ಓಲ್ಡ್ ಏಜ್. ಹೆಂಗಪ್ಪ, ಏನಪ್ಪ ನನ್ನ ಜೀವನ ಆಫ್ಟರ್ 55, ಆಫ್ಟರ್ 58, ಆಫ್ಟರ್ 60 ನನ್ನನ್ನು ಯಾರು ನೋಡ್ಕೊಳ್ತಾರೆ, ನನ್ನ ಜೀವನ ಹೇಗಿರುತ್ತೆ ಅನ್ನೋ ಭಯ ಭೀತಿ ಎಲ್ಲಾನು ಕೂಡ ಇರುತ್ತೆ. ಮೆಡಿಕಲ್ ಎಕ್ಸ್ಪೆಂಡಿಚರ್. ಅದೇ ಇಫ್ ಯು ಸ್ಟಾರ್ಟ್ ಈವನ್ ಸ್ಮಾಲ್ ಸೇವಿಂಗ್ಸ್, ಡಿಗ್ನಿಟಿ, ನಿಮಗೆ ಘನತೆ ಗೌರವ ಇರುತ್ತೆ, ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಇರುತ್ತೆ ನಿಮಗೆ, ಹೆಲ್ತ್ ಸೆಕ್ಯೂರಿಟಿ, ಆರೋಗ್ಯದ ಭದ್ರತೆ ಇರುತ್ತೆ, ಪೀಸ್ ಆಫ್ ಮೈಂಡ್, ಇದು ವೆರಿ ಇಂಪಾರ್ಟೆಂಟ್. ಮನುಷ್ಯನಿಗೆ ಮನಃಶಾಂತಿ ಅನ್ನೋದು ತುಂಬಾ ತುಂಬಾ ಅಗತ್ಯ. ಸೊ ಹಾಗಾಗಿ ಪೀಸ್ ಆಫ್ ಮೈಂಡ್. ಸೊ ಇದೆಲ್ಲಾನು ಯಾವಾಗ ಅಂತ ಹೇಳಿದ್ರೆ, ನೀವು ಉಳಿತಾಯ ಮಾಡಿದ್ರೆ ನಿಮಗೆ ಪೀಸ್ ಆಫ್ ಮೈಂಡ್ ಸಿಗುವಂಥದ್ದು, ಅಥವಾ ನಿಮಗೆ ಘನತೆ ಬರುವಂಥದ್ದು, ಅಥವಾ ಕಾನ್ಫಿಡೆನ್ಸ್ ಇರುವಂಥದ್ದು. ಸೊ ಇದೆಲ್ಲ ಬಿಕಾಸ್ ಆಫ್ ನೀವು ಮಾಡಿರುವಂತಹ ಸೇವಿಂಗ್ಸ್, ಉಳಿತಾಯ. ಒಂದ್ ವೇಳೆ ನೀವು ಮಾಡಿಲ್ಲ ಅಂತಂದ್ರೆ ನೀವು ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ, ಭಯ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಪೀಸ್ ಆಫ್ ಮೈಂಡ್ ಇರಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿ, ರಿಟೈರ್ಮೆಂಟ್ ಸೇವಿಂಗ್ಸ್ ಮಾಡಬೇಕು, ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕು, ಮತ್ತೆ ಎಮರ್ಜೆನ್ಸಿ ಫಂಡ್ ತುಂಬಾನೇ ಅಗತ್ಯ. ನಿಮಗೆ ಒಂದ್ ವೇಳೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅಥವಾ ಇನ್ಶೂರೆನ್ಸ್ ನೀವು ಮಾಡಿಸ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನನ್ನ ರಿಪ್ಲೈ ಮಾಡಿ, ಅಥವಾ ಇಮೇಲ್ ಮಾಡಿ, ಅಥವಾ ಫೋನ್ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೇನೆ. ನೀವು ಯಾವ ಸ್ಕೀಮ್ ತಗೊಂಡ್ರೆ ನಿಮಗೆ ಯಾವ ಬೆನಿಫಿಟ್ ಸಿಗುತ್ತೆ, ಅಥವಾ ನಿಮ್ಮ ಆಫ್ಟರ್ ರಿಟೈರ್ಮೆಂಟ್ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ನಾನು ಮಾಹಿತಿ ಕೊಟ್ಟು ನಿಮಗೆ ಯಾವುದು ಸೂಕ್ತವಾದ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಫಂಡ್ ಸೇವಿಂಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ ಸ್ಕೀಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾನು ಮಾಹಿತಿ ಕೊಟ್ಟು ನಿಮಗೆ ಒಂದು ಚಾನಲ್ ಉಳಿತಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.